ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಪರಿಸರದ ಕತೆ ಅಧ್ಯಾಯ 4 ಮಾಸ್ತಿ ಮತ್ತು ಬೈರ. ನಾನು ಮೊದಲ ಸಾರಿ ಅವನನ್ನು ನೋಡಿದಾಗ ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಭೂತನ ಕಾಡಿನಲ್ಲಿ ಒಮ್ಮೆ ನಾನು ನಡೆದು ಬರುತ್ತಿರಬೇಕಾದರೆ ಕಿವಿ ಸಮೀಪದ ಕಾಡೊಳಗೆ ಹೆಬ್ಬುಲಿಯನ್ನೇ ನೋಡಿದಂತೆ ತಾರಸ್ವರದಲ್ಲಿ ಹೊಗಳುತ್ತಾ ಗಲಾಟೆ ಮಾಡಿತು. ನಾನು ಕಾಡೊಳಗೆ ನುಗ್ಗಿ ಅದರ ಗಲಾಟೆಗೆ ಕಾರಣವೇನೆಂದು ನೋಡ ಹೋದಾಗ ಅವನು ನಿಂತಿದ್ದ. ಕಿವಿ ಮನುಷ್ಯರನ್ನು ಕಂಡರೆ ಅಷ್ಟೊಂದೇನೂ ಗಲಾಟೆ ಮಾಡುತ್ತಿರಲಿಲ್ಲ. ಅದು ನಾಗರಿಕ ಉಡುಪಿನಲ್ಲಿ ಯಾರಾದರೂ ಬಂದರೆ ಸುಮ್ಮನೆ ಗುರುಗುಟ್ಟುತ್ತಿತ್ತೇ ವಿನಃ ತುಂಬ ಗಲಾಟೆ ಮಾಡುತ್ತಿರಲಿಲ್ಲ. ಅದಕ್ಕೆ ಕಳ್ಳರಿಗೂ ಸುಳ್ಳರಿಗೂ ಒಳ್ಳೆಯವರಿಗೂ ವ್ಯತ್ಯಾಸ ಗೊತ್ತಿತ್ತೋ ಇಲ್ಲವೋ ಸಂಶಯ. ಆದರೆ ಬಡವರಿಗೂ ಶ್ರೀಮಂತರಿಗೂ ಇರುವ ವ್ಯತ್ಯಾಸ ಅದಕ್ಕೆ ಚೆನ್ನಾಗೇ ಗೊತ್ತಿತ್ತು. ಸೂಟು ಪ್ಯಾಂಟು ಹಾಕಿಕೊಂಡು ಕಾರಿನಲ್ಲಿ ಬಂದು ಇಳಿಯುವವರನ್ನು ಕಂಡರೆ ಸುಮ್ಮನೆ ಗುರುಗುಟ್ಟಿ ಅಸಹನೆ ಪ್ರದರ್ಶಿಸುತ್ತಿತ್ತು. ಆದರೆ ಕೊಂಚ ಮಾಸಲಾದ ಅಥವಾ ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಸರಿಯಾಗಿ ತಲೆ ಬಾಚದೆ ಕೂದಲು ತೆಗೆದುಕೊಂಡು ಚಪ್ಪಲಿ ಮೆಟ್ಟಿಕೊಂಡು ಒಟ್ಟಿನಲ್ಲಿ ಬಡವರಂತೆ ತೋರಿಸಿಕೊಳ್ಳುವವರನ್ನು ಕಂಡ ಕೂಡಲೇ ರೋಷಾವೇಶದಿಂದ ಆತನ ಮನೆ ಬಳಿ ಬಂದುದೇ ಮಹಾಪರಾಧವೆನ್ನುವಂತೆ ಬೆನ್ನ ಮೇಲಿನ ಕೂದಲು ನಿಮಿರಿಸಿಕೊಂಡು ತನ್ನ ಕರಾಳ ದಂತಪಂಕ್ತಿಗಳನ್ನು ಪ್ರದರ್ಶಿಸುತ್ತಾ ಬಂದವನು ಹೆದರಿ ಓಡಿ ಹೋಗುವಂತೆ ಅಬ್ಬರಿಸಿ ಕೂಗುತ್ತಿತ್ತು. ನನ್ನಂಥ ಸಮಾಜವಾದಿಯ ನಾಯಿಯೇ ಇತರ ಪೂರ್ವಾ ಗುಣಗಳನ್ನು ಮೈಗೂಡಿಸಿಕೊಂಡಿರಬೇಕಾದರೆ ಇನ್ನು ಕಮ್ಯುನಿಸ್ಟ್ ರಾಜ್ಯಗಳಲ್ಲಿ ಬೂರ್ಶ್ವಾ ಪ್ರತಿಕ್ರಾಂತಿ ಸಂಭವಿಸಿದ್ದೇನೂ ದೊಡ್ಡದಲ್ಲ. ಗರೀಬಿ ಹಟಾವೋ ಎನ್ನುವ ಇಂದಿರಾ ಗಾಂಧಿಯವರ ವೇದವಾಕ್ಯವನ್ನು ಕಿವಿ ಈ ತರಹ ತಪ್ಪಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದಿದ್ದು ನಿಜಕ್ಕೂ ವಿಷಾದನೀಯ. ಕಿವಿ ಅವತ್ತು ಕಾಡೊಳಗೆ ಘೋರವಾಗಿ ಗಲಾಟೆ ಮಾಡಿದ್ದು ಹೀಗೆ. ನಾನು ಒಳನುಗ್ಗಿ ನೋಡಿದಾಗ ಕಂಡ ಮನುಷ್ಯ ಮೊದಲಿಗೆ ನನಗೆ ನರಮನುಷ್ಯನಂತೆ ಕಾಣಲಿಲ್ಲ. ಆಗ ತಾನೇ ನಾವು ಶಿವಮೊಗ್ಗದ ಆನೆವೇರಿ ಬಳಿ ನವಶಿಲಾಯುಗದ ಶಿಲಾಯುಧಗಳನ್ನು ಚಾಲುಕ್ಯರ ಕಾಲದ ಇಟ್ಟಿಗೆಗಳನ್ನು ಸಂಶೋಧಿಸಿದ್ದೆವು. ಈ ಸಂಬಂಧದಲ್ಲಿ ನಾನು ಶಿಲಾಯುಗದ ಮಾನವರ ರೂಪ, ಆಕಾರ, ಸಂಸ್ಕೃತಿಗಳ ಬಗ್ಗೆ ವಿಪರೀತ ಓದಿಕೊಂಡಿದ್ದೆ. ಅದೇ ಗುಂಗಿನಲ್ಲಿದ್ದ ನನಗೆ ಕಾಡಿನಲ್ಲಿ ಕಂಡ ಮಾನವ ಸಾಕ್ಷಾತ್ತಾಗಿ ಶಿಲಾಯುಗದಿಂದ ನೇರವಾಗಿ ಅಲ್ಲಿ ಬಂದು ಅವತರಿಸಿದಂತೆ ಕಂಡ. ಅವನನ್ನು ಹಠಾತ್ತಾಗಿ ಕಾಡಿನಲ್ಲಿ ನೋಡಿದ್ದರಿಂದ ನನಗೆ ಒಂದು ಅಪಾಯಕಾರಿ ಪ್ರಾಣಿಯನ್ನು ನೋಡಿದಷ್ಟೇ ಹೆದರಿಕೆ ಗಾಬರಿಗಳಾದವು. ಬೊಗಳುತ್ತಿದ್ದ ನಾಯಿಗೆ ಕಲ್ಲು ತಗೊಂಡು ಹೊಡೆಯಲು ಕೈಯೆತ್ತಿದವ ನನ್ನನ್ನು ಕಂಡು ಹಾಗೇ ನಿಂತ. ಅವನು ನನ್ನನ್ನು ನೋಡಿದ್ದನ್ನು ಕಿವಿ ನೋಡಿ ಇನ್ನು ತನ್ನ ಜವಾಬ್ದಾರಿ ಮುಗಿಯಿತು ಎನ್ನುವಂತೆ ಸುಮ್ಮನಾಯಿತು. ಚರ್ಮದ ಉಡುಪಿನಂತೆ ಕಾಣುತ್ತಿದ್ದ ಹರುಕಲು ಗೋಣಿತಾಟಿನಂತೆದ್ದೇನೋ ಅವನು ಸೊಂಟಕ್ಕೆ ಸುತ್ತಿಕೊಂಡಿದ್ದ. ಎಂದೂ ಸ್ನಾನ ಕಾಣದ ಅವನ ಮೈಮೇಲೆ ಪಾಚಿಯಂತೆ ಕೊಳೆ ಧೂಳು ಉಳಿದಿತ್ತು. ತಲೆ ಕೂದಲೆಲ್ಲ ಜೆಡ್ಡೆಗಟ್ಟಿ ಹೋಗಿತ್ತು. ಕೈಕಾಲಿನ ಉಗುರುಗಳು ಚಿರತೆ ಉಗುರಿನಂತೆ ಉದ್ದಕ್ಕಿತ್ತು. ಎಲ್ಲಕ್ಕಿಂತ ಕರಿಯ ಮುಖದಲ್ಲಿನ ಅವನ ಕಣ್ಣುಗಳು ಕಾಡುಮೃಗದ ಕಣ್ಣುಗಳಂತೆ ಮಿಂಚುತ್ತಿದ್ದವು. ಸುಮ್ಮನೆ ನನ್ನತ್ತ ನೋಡುತ್ತಾ ನಿಂತ ಅವನನ್ನು ಹೇಗೆ ಮಾತಾಡಿಸುವುದೆಂದು ಯೋಚಿಸಿದೆ. ಅವನ ಸ್ಥಿತಿ ನೋಡಿದರೆ ಭಾಷೆ ರೂಪುಗೊಳ್ಳುವುದಕ್ಕಿಂತ ಮೊದಲಿದ್ದ ಮನುಷ್ಯನಂತೆ ಕಾಣುತ್ತಿದ್ದ. ನನಗೆ ಅವನೆದುರು ಕನ್ನಡ ಮಾತಾಡಲು ಧೈರ್ಯ ಬಂದಿದ್ದು ಅವನು ಕಾಲಲ್ಲಿ ಮೆಟ್ಟಿಕೊಂಡಿದ್ದ ಟೈರು ಚಪ್ಪಲಿಯನ್ನು ನೋಡಿದ ಮೇಲೆ. ಯಾರೋ ನೀನು ಎಂದು ಕೇಳಿದೆ. ನಾವು ಎಂದ. ಎಲ್ಲ ಇವನ ಇರೋದೊಬ್ನೇ, ಆದ್ರೂ ಜಗದ್ಗುರುಗಳ ಥರ ಬಹುವಚನ ಆರೋಪಿಸಿಕೊಳ್ಳುತ್ತಿದ್ದಾನಲ್ಲ ಎನಿಸಿತು. ಆದರೆ ಅವನ ಬಾಯಲ್ಲಿ ಕನ್ನಡ ಭಾಷೆ ಬಂದುದೇ ನನಗೆ ಇನ್ನೂ ಅಚ್ಚರಿ ತಂದಿತು. ನಾವು ಅಂದ್ರೆ ಯಾರೋ? ನಾವು ತೋಟದಲ್ಲಿ ಕೆಲಸಕ್ಕಿರೋರು. ಯಾರ ತೋಟದಲ್ಲಿ? ಭೂತನ ಕಾಡು. ವಾಸು ತೋಟದಲ್ಲೇನೋ? ಹ್ಞೂ. ನಿನ್ನ ಹೆಸರೇನು? ಮಾಸ್ತಿ. ನಾನು ಗುಡ್ಡಗಾಡಿನ ಜನರನ್ನು, ಕಾಡು ಜನರನ್ನು ಬಹಳಷ್ಟು ನೋಡಿದ್ದೇನೆ. ಅವರೆಲ್ಲ ನಮಗಿಂತ ಕೊಂಚ ಬೇರೆಯಾಗಿ ಕಾಣುತ್ತಿದ್ದರೆ ಹೊರತು ಮಾಸ್ತಿಯ ಥರ ವಾನರಾಕೃತಿಗೆ ಹತ್ತಿರವಾಗಿರಲಿಲ್ಲ. ಇವನ ಮುಖ ಸಹ ಶಿಲಾಯುಗದವರಂತೆಯೇ ಕಾಣುತ್ತಿತ್ತು. ಆದರೂ ಅವನು ಕನ್ನಡ ಭಾಷೆ ಮಾತಾಡಿದ ಮೇಲೆ, ಎಲ್ಲ ನಾಗರಿಕರಂತೆ ಒಂದು ಹೆಸರನ್ನು ಇಟ್ಟುಕೊಂಡ ಮೇಲೆ ಅವನನ್ನು ಶ್ರೀಸಾಮಾನ್ಯನ ವಿಶೇಷ ರೂಪ ಎನ್ನದೆ ವಿಧಿಯಿರಲಿಲ್ಲ. ಕನ್ನಡ ಗೊತ್ತಿಲ್ಲದ ಕಿವಿ ಅವನ ಈ ರೂಪ ವಿಶೇಷವನ್ನು ನೋಡಿಯೇ ಅವನ ಮೇಲೆ ಹಾಗೆ ಎಗರಾಡಿತು. ಇಲ್ಲೇನು ಮಾಡ್ತಿದ್ದೀಯೋ ಎಂದೆ. ಏನಿಲ್ಲ, ಸುಮ್ಮನೆ ಬಂದೆ ಎಂದ. ಬಿಡಾರದಿಂದ ಇಷ್ಟೊಂದು ದೂರದ ಕಾಡಿಗೆ ಸುಮ್ಮನೆ ಬಂದೆನೆಂದು ಅವನು ಸುಳ್ಳು ಹೇಳುತ್ತಿದ್ದುದರಲ್ಲಿ ಅನುಮಾನವಿರಲಿಲ್ಲ. ಆದರೆ ನನಗೇಕೋ ಅವತ್ತು ಅವನನ್ನು ಈ ಬಗ್ಗೆ ಹೆಚ್ಚು ಪ್ರಶ್ನಿಸುವ ಮನಸ್ಸಾಗಲಿಲ್ಲ. ಕಿವಿಯನ್ನು ಕರೆಯುತ್ತಾ ನಾನು ಮನೆಗೆ ಹೊರಟೆ. ಅವನು ತೋಟದ ಬಿಡಾರದವರೆಗೆ ನನ್ನ ಹಿಂದೆಯೇ ಬಂದ. ನಾನು ಮಾಸ್ತಿಯನ್ನು ಮೊದಲು ಕಂಡು ಪರಿಚಯ ಮಾಡಿಕೊಂಡಿದ್ದು ಹೀಗೆ. ಮಾಸ್ತಿಗೊಬ್ಬ ಅಣ್ಣ ಇದ್ದ. ಅವರ ಹೆಸರು ಬೈರ ಎಂದು.
ಅವರಿಬ್ಬರು ಯಾವ ಜಾತಿಯವರು, ಯಾವ ಕಡೆಯಿಂದ ಬಂದವರು ಇತ್ಯಾದಿಗಳವು ನನಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲಿಯವರು ಎಂದು ಕೇಳಿದರೆ ದಿನಕ್ಕೆ ಒಂದೊಂದು ದಿಕ್ಕು ತೋರಿಸುತ್ತಿದ್ದರು. ಒಂದು ದಿನ ಆಸ್ಟ್ರೇಲಿಯಾ ಕಡೆಗೆ ತೋರಿಸಿದರೆ ಇನ್ನೊಂದು ದಿನ ಆಫ್ರಿಕಾ ಕಡೆಗೆ. ಅವರನ್ನು ಪ್ರಶ್ನಿಸಿ ಅವರು ಎಲ್ಲಿಯವರೆಂದು ತಿಳಿಯಲು ನಾನು ಮಾಡಿದ ಪ್ರಯತ್ನಗಳಿಂದ ಬೇಸತ್ತ ಅವರು ನಾನು ಕೇಳಿದ್ದಕ್ಕೆಲ್ಲ ಹೌದೌದೆಂದು ತಲೆಯಾಡಿಸಿ ನಾನು ನನ್ನ ಪ್ರಯತ್ನ ಬಿಟ್ಟೆ. ಅವರೊಡನೆ ಮಾತಾಡುವಾಗಲೆಲ್ಲ ಥೇಟ್ ಶಿಲಾಯುಗದ ಜನರಂತೆಯೇ ಇದ್ದ ಇವರು ಈ ಆಧುನಿಕ ಯುಗದಲ್ಲಿ ಹೇಗೆ ಕಾಲ ಹಾಕುತ್ತಾರೆಂದು ಯೋಚಿಸುತ್ತಿದ್ದೆ. ಅವರ ಮಕ್ಕಳು ಮರಿಯ ಕತೆ ಏನು, ಅವರು ಯಾರನ್ನು ಮದುವೆಯಾಗುತ್ತಾರೆ, ಅವರಿಗೆ ನೆಂಟರಿಷ್ಟರು ಇದ್ದಾರೋ ಇತ್ಯಾದಿಗಳನ್ನು ಚಿಂತಿಸುತ್ತಿದ್ದೆ. ಕ್ಷೌರ ಮಾಡಿಸಿಕೊಳ್ಳಲು ಸಹ ಹೋಗದ ಅವರು ಕೂದಲು ಉದ್ದ ಬೆಳೆಯುತ್ತಲೂ ಕುಡುಗೋಲಿನಿಂದ ಪರಸ್ಪರ ಕತ್ತರಿಸಿಕೊಳ್ಳುತ್ತಿದ್ದರು. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹಾಜರಾಗಿ ಸಾಯಂಕಾಲ ಸಂಬಳ ತಗೊಂಡು ಅಕ್ಕಿ ತಂದು ಊಟ ಮಾಡುವ ಆಧುನಿಕ ಅಭ್ಯಾಸಗಳವು ಅವರಿಗೆ ಒಗ್ಗಿದಂತೆ ಕಾಣಲಿಲ್ಲ. ಇಷ್ಟ ಬಂದಾಗ ಮಾಡಲು ಬೇರೇನು ಕೆಲಸ ಇಲ್ಲದಿದ್ದಾಗ ಮಾತ್ರ ಅವರು ಕೆಲಸಕ್ಕೆ ಹಾಜರಾಗುತ್ತಿದ್ದರು. ತೋಟದಲ್ಲಿ ಕೆಲಸಕ್ಕೆ ಎದ್ದುದರಿಂದ ಹೊಟ್ಟೆಪಾಡಿನ ಚಿಂತೆಯಂತೂ ಅವರಿಗೆ ಏನೇನೂ ಇದ್ದಂತಿರಲಿಲ್ಲ. ಎಂತೆಂಥವೋ ಗಿಡಗಳ ಚಿಗುರು, ಬಯಣೆ ಗಿಡದ ದಿಂಡು, ಮೂಲೆಗೆಣಸು, ಹಂದಿಗೆಡ್ಡೆ, ಕಾಡು ಕೆಸ, ಕಾಡು ದಾಸವಾಳದ ಎಲೆ, ಹೂವು, ಮೊಗ್ಗು ಇತ್ಯಾದಿಗಳು, ಕೇರೆ ಹಾವು, ಹಕ್ಕಿ ಮೊಟ್ಟೆ, ಇಲಿಗಳು, ಹೆಗ್ಗಣ, ಇರುವೆ ಮೊಟ್ಟೆ, ಪ್ಯಾಣಲ್ಗೊಟ್ಟೆ, ಹಲಸಿನ ಗಾಳ, ಮಿಡಿ ಹೀಗೆ ಕಣ್ಣಿಗೆ ಕಂಡದ್ದೆಲ್ಲ ತಿನ್ನುತ್ತಿದ್ದರು. ನಾನೊಮ್ಮೆ ತೋಟದಲ್ಲಿ ಹೋಗುತ್ತಿದ್ದಾಗ ದೂರದಲ್ಲಿ ಮಾಸ್ತಿಯ ಮಗ ನೆಲದ ಬಿಲದಲ್ಲಿ ಇಡೀ ಕೈ ಹೋಗುವಷ್ಟು ಆಳಕ್ಕೆ ಭುಜದವರೆಗೂ ಕೈ ತೂರಿಸಿ ನಾನು ನೋಡುತ್ತಿದ್ದಂತೆಯೇ ಏನನ್ನೂ ತೆಗೆದು ಗಬಕ್ಕನೆ ಬಾಯಿಗೆ ಹಾಕಿಕೊಂಡು ಆಗಿಲ್ಲ. ದೂರದಿಂದ ಇದನ್ನು ನೋಡಿ ನಾನು ಅವನ ಬಳಿಗೆ ಹೋಗಿ ಏನನ್ನು ತಿಂದೆ ಎಂದು ಕೇಳಿದೆ. ಅವನು ಈಚ್ ಸ್ವಾಮಿ ಎಂದ. ಹಾಗೆಂದರೆ ಏನೆಂದು ನನಗೆ ಗೊತ್ತಾಗದೆ ಒಮ್ಮೆ ಮಾಸ್ತಿಯನ್ನೇ ಈಚು ಎಂದರೆ ಏನೆಂದು ಕೇಳಿದೆ. ಅಯ್ಯೋ, ಈಚ್ ಸ್ವಾಮಿ, ಈಚೆಂದರೆ ಗೊತ್ತಿಲ್ವಾ, ಒಂದ್ಸಾರಿ ತೋರಿಸ್ತೀನಿ ತಡೀರಿ ಎಂದ. ಆದರೆ ನಮ್ಮ ಅಸಂಖ್ಯ ಚಟುವಟಿಕೆಗಳಲ್ಲಿ ಮಾಸ್ತಿ ಹತ್ತಿರ ಅದೇನೆಂದು ತಿಳಿದುಕೊಳ್ಳುವುದು ಮರೆತೇ ಹೋಯಿತು. ನಾವು ವಿಷಪ್ರಾಣಿ ಎಂದು ತಿಳಿದುಕೊಂಡಿದ್ದ ಹಾವುಗಳನ್ನು ಸಹ ತಲೆ ಕತ್ತರಿಸಿ ಅವರು ತಿಂದು ಬಿಡುತ್ತಿದ್ದರು. ಕಾಡಿನಲ್ಲಂತೂ ಕಾಡುಮೃಗಗಳಿಗೂ ಅವರಿಗೂ ವ್ಯತ್ಯಾಸವೇ ಇರಲಿಲ್ಲ. ಒಂದು ಮೊಲ ಓಡಿ ಹೋದರೂ ಸಹ ಇದೇ ದಾರಿಯಲ್ಲಿ ಇಂಥ ಕಡೆಗೇ ಹೋಗಿದೆ ಎಂದು ಬೆನ್ನಟ್ಟುತ್ತಿದ್ದರು. ಸುಮಾರು ದಿನಗಳವರೆಗೆ ಶಿಕಾರಿ ಸಂಗಾತಿಗಳಾಗಿ ನನ್ನೊಡನೆ ಕಾಡು ತಿರುಗಿದ ಇವರಿಂದ ನಾನು ತಿಳಿದುಕೊಂಡ ಸಂಗತಿಗಳು ಒಂದೆರಡಲ್ಲ. ಅವರಿಗೆ ಶಿಕಾರಿಗೆ ಕೋವಿಯ ಅಗತ್ಯವೇ ಕಂಡಿರಲಿಲ್ಲ. ಏಕೆಂದರೆ ಕಾಡಿನಲ್ಲಿ ಪ್ರಾಣಿಗಳು ದಾಟುವ ದಾರಿಯಲ್ಲಿ ಉಳ್ಳ ಹಾಕುವುದು, ಸಿಡಿ ಒಡ್ಡುವುದು, ಕಲ್ಲು ಹೇರಿ ಅಡಸಲು ಒಡ್ಡಿ ಪ್ರಾಣಿಗಳನ್ನು ಹಿಡಿಯುವುದು ಅವುಗಳೆಲ್ಲ ಅವರು ಪಾರಂಗತರಾಗಿದ್ದರು. ಅವರಿಗೆ ಅತ್ಯಂತ ಇಷ್ಟವಾದ ಪ್ರಾಣಿ ಎಂದರೆ ಮಂಗಗಳು. ಇವನ್ನು ಹೊಡೆಯಲು ಮಾತ್ರ ಅವರಿಗೆ ನನ್ನ ಕೋವಿ ಸಹಾಯ ಬೇಕಿತ್ತು. ಮರಗಳ ಮೇಲೆ ಓಡಿ ಹೋಗುವ ಇವನ್ನು ಹಿಡಿಯಲು ಅವರ ಬಳಿ ಯಾವುದೇ ಉಪಾಯವೂ ಇರಲಿಲ್ಲ. ಕೊನೆಗೆ ಇವರ ಮಂಗನ ಮಾಂಸದ ಕೀಳು ಎಷ್ಟಾಯಿತು ಎಂದರೆ ಕಾಡಿನಲ್ಲಿ ಎಲ್ಲಾದರೂ ದೂರದ ಮರದಲ್ಲಿ ಒಂದು ಮಂಗ ಟರ್ನ್ ಎಂದರೆ ಸಾಕು, ನಮ್ಮೊಡನೆ ಬಂದ ಉದ್ದೇಶವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಅವುಗಳನ್ನು ಬೆನ್ನಟ್ಟಿ ಬಿಡುತ್ತಿದ್ದರು. ಅದನ್ನು ಹೊಡೆದ ಹೊರತು ಇವರು ನನ್ನೊಡನೆ ಬರುತ್ತಲೇ ಇರಲಿಲ್ಲ. ಇವರ ಜೊತೆ ಸೇರಿ ಕಿವಿ ಸಹ ಮಂಗನನ್ನು ಬೆನ್ನಟ್ಟುವುದು ಅಭ್ಯಾಸ ಮಾಡಿಕೊಂಡು ನನಗೆ ತಲೆನೋವು ಕೊಡಲಾರಂಭಿಸಿತು. ಕೊನೆಗೆ ಇವರ ಮಂಗನ ಮಾಂಸದ ಗೀಳಿಗೆ ರೋಸಿ ಹೋದ ಶ್ರೀರಾಮ ಅವರನ್ನು ಶಿಕಾರಿಗೆ ಕರೆಯಬಾರದೆಂದು ಪ್ರತಿಭಟಿಸತೊಡಗಿದರು. ಭೈರನ ಹತ್ತಿರ ಒಂದು ಕಂತ್ರಿ ನಾಯಿ ಇತ್ತು. ಅದಕ್ಕೆ ರಾಮ ಎಂದು ಅವನು ಹೆಸರಿಟ್ಟಿದ್ದ. ಅದರ ಮೇಲೆ ಆಗಾಗ ದೆವ್ವ ಬರುತ್ತಿತ್ತಂತೆ. ಅದಕ್ಕೆ ಅವನು ಅದರ 2 ಕಿವಿಗಳನ್ನು ಬುಡಕ್ಕೆ ಕೊಯ್ದು ಚಿಕಿತ್ಸೆ ಮಾಡಿದ್ದ. ಅದೊಂದು ಅತ್ಯುತ್ತಮ ಶಿಕಾರಿ ನಾಯಿ ಎಂದು ಅದರ ಶಿಕಾರಿ ಸಾಮರ್ಥ್ಯ ನೋಡಿದ ಅನೇಕರು ಅದಕ್ಕೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ, ನಮಗೆ ಕೊಡು ಎಂದು ಕೇಳಿದರೆಂದು ತಾನು ಕೊಡಲಿಲ್ಲವೆಂದು ಹೇಳಿದ. ತೀರಾ ಬಡಕಲಾಗಿ ಬಾಲದ ಕೂದಲೆಲ್ಲ ಉದುರಿ ಹೋಗಿದ್ದ ಆ ನಾಯಿ ಪೇಟೆಯಲ್ಲಿ ವಾರಸುದಾರರಿಲ್ಲದೆ ಓಡಾಡಿಕೊಂಡಿರುವ ಸರ್ವೇಸಾಧಾರಣ ಕಂತ್ರಿ ನಾಯಿಯಂತೆಯೇ ನನಗೆ ಕಂಡಿತು. ಒಮ್ಮೆ ಅವನ ನಾಯಿ ಊಳಿಡುತ್ತದೆ, ಅಪಶಕನವನ್ನು ಓಡಿಸಿ ಎಂದು ಅವನ ಓರೆಗೆ ಆಳುಗಳೆಲ್ಲ ದೂರು ಕೊಟ್ಟಿದ್ದರು. ಭೈರ ಅದನ್ನು ಅನವಶ್ಯಕವಾಗಿ ಬಾಳೆನಾರಿನ ಹಗ್ಗದಲ್ಲಿ ಕಟ್ಟಿ ಹಾಕುತ್ತಿದ್ದುದೇ ಅದಕ್ಕೆ ಅದು ಊಳಿಡುತ್ತಿದ್ದಕ್ಕೆ ಕಾರಣ. ಭೈರನನ್ನು ಕೇಳಿದರೆ ಆ ನಾಯಿ ಈಗ ಸ್ವತಂತ್ರವಾಗಿ ಶಿಕಾರಿ ಆರಂಭಿಸಿದೆ ಎಂದು, ತೋಟದ ಸುತ್ತಮುತ್ತ ಇರುವ ಕೋಳಿ, ಮೊಲ ಇತ್ಯಾದಿಗಳನ್ನು ಹಿಡಿಯುವ ಪ್ರಯತ್ನದಲ್ಲಿ ಈ ನಾಯಿ ಅವುಗಳನ್ನು ದೂರದ ಕಾಡಿಗೆ ಓಡಿಸುತ್ತಿತ್ತೆಂದು ಹೇಳಿ ಅದನ್ನು ಕಟ್ಟಿಹಾಕುತ್ತಿದ್ದುದನ್ನು ಸಮರ್ಥಿಸಿದ. ಭೈರ ಅದನ್ನು ತನ್ನ ನಾಯಿಯೆಂದು ಹೇಳಿಕೊಳ್ಳುತ್ತಿದ್ದನೇ ಹೊರತು ಅದಕ್ಕಾಗಿ ಒಂದೇ ಒಂದು ಮುಷ್ಟಿ ಕೂಳು ಹಾಕಿದ್ದು ನೋಡಿರಲಿಲ್ಲ. ಅಷ್ಟೇ ಅಲ್ಲ, ಒಮ್ಮೆ ಮರದಿಂದ ಕೆಳಗೆ ಸತ್ತು ಉರುಳಿದ ಮಂಗನ ಬಾಲದ ತುದಿಯನ್ನು ತಿಂದಿದ್ದಕ್ಕೆ
ಅದಕ್ಕೆ ಬಾಯಲ್ಲಿ ರಕ್ತ ಬರುವಂತೆ ಹೊಡೆದಿದ್ದ. ಇವನೂ ಕೂಳು ಹಾಕದೆ ಅದಕ್ಕೂ ಅನ್ನ ಸಂಪಾದಿಸಿಕೊಳ್ಳಲು ಬಿಡದೆ ಕಟ್ಟಿ ಹಾಕಿದ್ದರಿಂದಲೇ ಹಸಿವಿನಿಂದ ಕಂಗಾಲಾದ ಅದು ಕಾಡಿನ ಮೌನಕ್ಕೆ ಬರೆ ಎಳೆದಂತೆ ಓಲಿಟ್ಟಿತ್ತು. ಅದೊಂದು ಕ್ಷುದ್ರಜೀವಿಯಾಗಿ ಬೈರನ ಕೈಯಲ್ಲಿ ಸಿಕ್ಕಿ ನರಳುತ್ತಿದ್ದರೂ ಒಂದು ಸಾರಿ ಬೈರನ ಹೊಗಳಿಕೆಗೆ ತಕ್ಕಂತೆ ತನ್ನ ಶಿಕಾರಿಯ ನೈಪುಣ್ಯ ತೋರಿಸಿತ್ತು. ಕಾಡಿನಲ್ಲಿ ಒಮ್ಮೆ ಅದು ಮುಳ್ಳು ಹಂದಿಯನ್ನು ಅಟ್ಟಿಸಿಕೊಂಡು ಬಂದಿತ್ತು. ಅವತ್ತು ನಾನು ಕೋವಿ ತಗೊಂಡು ಹೋಗಿರಲಿಲ್ಲ, ಜೊತೆಗೆ ಕಿವಿಯೂ ಇರಲಿಲ್ಲ. ಬೈರನ ರಾಮನನ್ನು ಕಿವಿಯನ್ನು ಒಟ್ಟಿಗೆ ಎಂದಿಗೂ ಶಿಕಾರಿಗೆ ಕರೆದೊಯ್ಯುತ್ತಿರಲಿಲ್ಲ. ಏಕೆಂದರೆ ಕಾಡಿನಲ್ಲಿ ಶಿಕಾರಿಗೆ ಬದಲು ಇವೆರಡರ ಕಚ್ಚಾಟ ಜಗಳ ಬಿಡಿಸುವುದೇ ನಮಗೆ ದೊಡ್ಡ ಕೆಲಸವಾಗುತ್ತಿತ್ತು. ಮುಳ್ಳು ಹಂದಿ ನನ್ನೆದುರೇ ಕರಿಯ ಚೆಂಡಿನಂತೆ ಚಿಮ್ಮಿ ನೆಗೆಯುತ್ತಾ ಮುಳ್ಳುಗಳನ್ನು ಜಲ್ ಜಲ್ ಎಂದು ಸದ್ದು ಮಾಡುತ್ತಾ ಓಡಿತು. ನಾನು ಕಾಡಿನಲ್ಲಿ ಅದೇ ಮೊದಲ ಬಾರಿಗೆ ಮತ್ತು ಕಡೆಯ ಬಾರಿಗೆ ಮುಳ್ಳು ಹಂದಿಯನ್ನು ನೋಡಿದ್ದು. ಹೊಳೆಯುತ್ತಿದ್ದ ಲೋಹದ ಬರ್ಜಿಗಳಂತೆ ಕಾಣುತ್ತಿದ್ದ ಮುಳ್ಳುಗಳನ್ನು ಝಳಪಿಸುತ್ತಾ ನನ್ನೆದುರು ಕೆಲವೇ ಮಾರುಗಳ ದೂರದಲ್ಲಿ ಮುಳ್ಳು ಹಂದಿ ಗುರುಗುಟ್ಟುತ್ತಾ ಓಡಿತು. ಅದರ ಹಿಂದೆಯೇ ಬೈರನ ರಾಮ ಬೊಗಳುತ್ತಾ ಓಡಿ ಬಂತು. ನನಗೂ ಮಾಸ್ತಿಗೂ ಮುಂದೇನು ಮಾಡಬೇಕೆಂದು ತೋರದೆ ಛು ಛು ಎಂದು ರಾಮನನ್ನು ಹುರಿದುಂಬಿಸುತ್ತಾ ಮುಳ್ಳು ಹಂದಿ ಹಿಂದೆ ಕಲ್ಲು ಪೊದರೆಗಳನ್ನು ಗಣಿಸದೆ ಓಡಿದೆವು. ಮೈಯೆಲ್ಲ ಬರ್ಜಿಗಳಿರುವ ಈ ಭಯಾನಕ ಪ್ರಾಣಿಯನ್ನು ಯಾವುದೇ ಆಯುಧಗಳಿಲ್ಲದೆ ಹಿಡಿಯುವುದಿರಲಿ, ಹತ್ತಿರ ಹೋಗುವುದು ಸಹ ಪ್ರಾಣಾಪಾಯಕರವಾಗಿ ಕಂಡಿತು. ನಾನು ಓಡುತ್ತಲೇ ಅದನ್ನು ಹೇಗೋ ಹಿಡಿಯೋದು ಎಂದು ಮಾಸ್ತಿಯನ್ನು ಕೇಳಿದೆ. ಅದಕ್ಕೆ ಬೈರ ನನ್ನ ಹಿಂದಿನಿಂದ, ಅದೆಷ್ಟು ದೂರ ಓಡ್ತದೆ, ಇನ್ನು 4 ಮಾರು ಓಡಿದ್ರೆ ಸುಸ್ತಾಗ್ತದೆ, ಕತ್ತಿ ತಗೊಂಡು ಕಾಲು ಕಡ್ದಾಕ್ತೀನಿ ಎಂದು ಆಶ್ವಾಸನೆ ಕೊಟ್ಟ. ನಾನಂತೂ ಪ್ರಾಣ ಹೋದರೂ ಅದರ ಹತ್ತಿರ ಸುಳಿಯಬಾರದೆಂದು ನಿರ್ಧರಿಸಿದ್ದೆ. ಸುಮ್ಮನೆ ಮುಂದೆ ನಡೆಯುವ ನಾಟಕ ನೋಡುವುದಕ್ಕಾಗಿ ಕುತೂಹಲದಿಂದ ಅವರೊಡನೆ ಓಡಿದೆ. ಹೆಚ್ಚು ಕಡಿಮೆ ನಮ್ಮ ಕಣ್ಣ ಮುಂದೆಯೇ ಓಡುತ್ತಿದ್ದ ಮುಳ್ಳು ಹಂದಿ ಮತ್ತು ನಾಯಿ ಎರಡೂ ಇದ್ದಕ್ಕಿದ್ದಂತೆ ಅಂತರ್ಧಾನವಾದವು. ಹಾಗೆ ಅವೆರಡೂ ಮಾಯವಾಗಿದ್ದು ನೋಡಿ ನಾವು 3 ಜನವೂ ಚಕಿತರಾಗಿ ನಿಂತೆವು. 2 ನಿಮಿಷ ಕಳೆದಿರಲಿಲ್ಲ, ಎಲ್ಲೋ ಬೈರನ ನಾಯಿ ಬೊಗಳಿದ ಸದ್ದು ಕೇಳಿಸಿತು. ಕಣ್ಣೆದುರು ಯಾವ ನಾಯಿಯೂ ಇರಲಿಲ್ಲ. ಆದರೂ ಬೈರನ ನಾಯಿಯ ಅಶರೀರವಾಣಿ ಕೇಳುತ್ತಲೇ ಇತ್ತು. ಕೆಲವು ನಿಮಿಷಗಳವರೆಗೆ ನಮಗೆ ನಡೆದುದೇನೆಂದು ಗೊತ್ತಾಗಲಿಲ್ಲ. ಮುಳ್ಳು ಹಂದಿ ಓಡೋಡುತ್ತಲೇ ಅಲ್ಲೊಂದು ಬಂಡೆ ಸಮೀಪದಲ್ಲಿ ಅದು ಮಾಡಿಕೊಂಡಿದ್ದ ಬಿಲದೊಳಗೆ ಫಕ್ಕನೆ ನುಗ್ಗಿಬಿಟ್ಟಿತ್ತು. ಅದರೊಡನೆ ಬೈರನ ನಾಯಿಯೂ ಸಹ. ಈಗ ಬೈರನ ನಾಯಿ ನಮ್ಮ ಕಾಲಿನಡಿ ಎಲ್ಲೋ ಭೂಗರ್ಭದೊಳಗಿಂದ ಬೊಗಳುತ್ತಿತ್ತು. ನಾವು ಏನು ಮಾಡುವ ಹಾಗೆ ಇರಲಿಲ್ಲ. ಅದನ್ನು ಓಡಿಸಿ ಓಡಿಸಿ ದಣಿದ ಮೇಲೆ ಇಳಿಯುವ ಉಪಾಯದಲ್ಲಿದ್ದ ಮಾಸ್ತಿಗೂ ಬೈರನಿಗೂ ಮುಳ್ಳುಹಂದಿ ಸರಿಯಾಗಿ ಬೇಸ್ತು ಬೆಳೆಸಿತ್ತು. ಮಾಸ್ತಿ ನಾಯಿ ಬೊಗಳುತ್ತಿದ್ದ ಸದ್ದಿನ ಊಹೆಯ ಮೇಲೆ ಅಲ್ಲಲ್ಲಿ ತಿರುಗಾಡಿ ಒಂದು ಜಾಗ ತೋರಿಸಿ, ಇಲ್ಲಿ 2 ಆಳ ಅಗದ್ರೆ ಮುಳ್ಳುಹಂದಿ ಸಿಕ್ಕೋಯ್ತದೆ, ನಾಯಿ ಇಲ್ಲೇ ಬೊಗಳ್ತಿದೆ ಎಂದ. ಅವರಿಬ್ಬರಿಗೂ ಮುಳ್ಳುಹಂದಿಯ ಬೆನ್ನು ಹತ್ತಿ ಭೂಗರ್ಭದೊಳಗೆ ಸಿಕ್ಕಿಕೊಂಡಿದ್ದ ನಾಯಿಯ ಚಿಂತೆ ಸುತಾರಾಮಿದ್ದಂತಿರಲಿಲ್ಲ. ನಾವು ಇದನ್ನೆಲ್ಲ ಮಾತಾಡುತ್ತಿರಬೇಕಾದರೆ ಭೂಗರ್ಭದೊಳಗಿಂದಲೋ ಎಲ್ಲೋ ಮುಳ್ಳುಹಂದಿ ಗೊರಗೊರ ಗುಡುರು ಹಾಕುತ್ತಾ ನಾಯಿಯ ಮೇಲೆ ತಿರುಗಿ ಬಿದ್ದಿದ್ದು, ನಾಯಿ ಕುಯ್ಯೋ ಕುಯ್ಯೋ ಎಂದು ಕೂಗಿಕೊಂಡಿದ್ದು ಕೇಳಿಸಿತು. ಓ, ಎರಡಕ್ಕೂ ಜಟಾಪಟಿ ಹತ್ಕೋತು ಅಂತ ಕಾಣ್ತದೆ ಎಂದ ಬೈರ. ಮಾಸ್ತಿ ಮುಂಜಾಗ್ರತೆ ವಹಿಸಿ, ಬೈರಣ್ಣ ಓಡು ಓಡು, ಬಿಲ ನೋಡು ಎಂದು ಕೂಗಿದ. ಬೈರ ಓಡಿ ಹೋಗಿ ಕತ್ತಿ ಹಿಡಿದು ಬಿಲದ ಬಾಯಲ್ಲಿ ಇನ್ನೇನು ಈಗಲೋ ಮರುಕ್ಷಣವೋ ಹೊರಬರಲಿರುವ ಮುಳ್ಳುಹಂದಿ ಸಂಹಾರಕ್ಕೆ ರೆಡಿಯಾಗಿ ನಿಂತ. ಮುಳ್ಳುಹಂದಿ ಒಳಗೆ ಕವಲು ಕವಲಾಗಿ ಅನೇಕ ಸುರಂಗಗಳನ್ನು ತೋಡಿಕೊಂಡಿರುತ್ತದೆ. ಬೈರನ ನಾಯಿ ಹಿಂದಿರುಗಿ ಬರುವಾಗ ಗಾಬರಿಯಲ್ಲಿ ಅಂಥ ಯಾವುದಾದರೂ ಅಡ್ಡಕವಲಿನೊಳಗೆ ನುಗ್ಗಿದರೆ ಶಾಶ್ವತವಾಗಿ ಭೂಗರ್ಭದಲ್ಲಿ ಬಂದಿಯಾಗುವ ಸಾಧ್ಯತೆ ಇತ್ತು. ಅಷ್ಟರಲ್ಲಿ ಸುರಂಗದ ಕತ್ತಲ ಪಾತಾಳದಲ್ಲೆಲ್ಲೋ ಗಡಬಡ ಸದ್ದು ಕೇಳಿತು. ಬೈರ ಕತ್ತಿ ಎತ್ತಿ ರೆಡಿಯಾದ. ಬೈರ ಇನ್ನೇನು ಕತ್ತಿ ಬೀಸಿ ಅಪ್ಪಳಿಸಬೇಕು. ಮುಳ್ಳುಹಂದಿಯ ಬದಲು ಬೈರನ ನಾಯೇ ಚೆಂಡು ಪುಟ ನೆಗೆದಂತೆ ಬಿಲದಿಂದ ಹೊರಕ್ಕೆ ಬಿತ್ತು. ಮುಳ್ಳುಹಂದಿ ಬದಲು ನಾಯಿ ಹೊರಬಂದಿದ್ದನ್ನು ನೋಡಿ ಹತಾಶನಾದ ಬೈರ ಥುತ್ ಎಂದು ನಾಯಿ ಕಡೆಗೆ ತುಪ್ಪಿದ. ನಾಯಿಯ ಬೆನ್ನಿಗೆ ಮುಳ್ಳುಹಂದಿಯ ಮುಳ್ಳುಗರಡು ಆಳವಾಗಿ ನಾಟಿಕೊಂಡಿದ್ದವು. ನಾನು ಮಾಸ್ತಿಯು ನಾಯಿಯನ್ನು ಹಿಡಿದುಕೊಂಡು ಅದಕ್ಕೆ ನಾಟಿದ್ದ ಮುಳ್ಳುಗಳೆರಡನ್ನು ಬಲವಾಗಿ ಜಗ್ಗಿಸಿ ಕಿತ್ತು ತೆಗೆದೆವು. ಆ 2 ಮುಳ್ಳುಗಳು ಇನ್ನೂ ನನ್ನ ಬಳಿ ಇವೆ. ನಾಯಿ ದೇಹದಲ್ಲಿ ಮುಳ್ಳು ನಾಟಿಕೊಂಡಿದ್ದ ಪರಿಯನ್ನು ನೋಡಿ ನನಗೆ ಮುಳ್ಳುಹಂದಿಯ ತಂಟೆಯೇ ಬೇಡವೆಂದೆನಿಸಿತು. ಮುಳ್ಳು ಕಿತ್ತ ಮೇಲೆ ಬೈರನೂ ಮಾಸ್ತಿಯೂ ನಾಯಿಯನ್ನು ಮತ್ತೆ ಬಿಲದೊಳಗೆ ಚೂ ಬಿಡಲು ತುಂಬ ಪ್ರೋತ್ಸಾಹಿಸಿ ಪ್ರಯತ್ನಿಸಿದರು.
ಒಮ್ಮೆ ಪ್ರಾಣ ಸಮೇತ ಕತ್ತಲ ಬಿಲದಿಂದ ಪಾರಾಗಿ ಬಂದ ಬೈರನ ನಾಯಿ ಮಾತ್ರ ಅವರು ಎಷ್ಟೇ ಪ್ರೋತ್ಸಾಹಿಸಿದರೂ ಮತ್ತೆ ಬಿಲದೊಳಗೆ ನುಗ್ಗುವ ಅವಿವೇಕಕ್ಕೆ ಹೋಗಲಿಲ್ಲ. ಬೈರ ತನ್ನ ನಾಯಿಯ ಹೆದರಿಕೆ ನೋಡಿ ರೇಗಿ 2 ಗುದ್ದು ಗುದ್ದಿ ಮುಳ್ಳು ಹಂದಿಯ ಬಿಲದೊಳಗೆ ಅದರ ತಲೆ ತೂರಿಸಿ ತಳ್ಳಿದ. ಬಿಲದ ಹೊರಗೂ ಏಟು, ಬಿಲದ ಒಳಗೂ ಏಟು ತಿಂದ ನಾಯಿಗೆ ಒಮ್ಮೆಲೇ ಕೋಪ ಬಂದು ಗುರುಗುಟ್ಟುತ್ತಾ ರೇಗಿ ಬೈರನ ಮೇಲೆ ಹಾರಿ ಅನಂತರ ಸೀದಾ ಮನೆ ದಾರಿ ಹಿಡಿದು ಓಡಿ ಹೋಯ್ತು. ಬೈರ ನಾಯನ್ನು ಮನಸಾರೆ ಬೈದ. ಮಾಸ್ತಿ ಅಂತೂ ಇಂಥ ನಾಯಿ ಇದ್ರೆಷ್ಟೋ ಸತ್ರೆಷ್ಟೋ, ಬಿಲದ ಹೊರಗೆ ತಲೆ ಹಾಕಿದಾಗ ನೀನು ಅದನ್ನು ಕಡ್ದೇ ಹಾಕ್ಬಿಡ್ಬೇಕಿತ್ತು ಎಂದು ಬೈರನಿಗೆ ಸಲಹೆ ಕೊಟ್ಟ. ಬೈರನು ಮಾಸ್ತಿಯು ಅವರ ಶಿಕಾರಿ ನಾಯಿಯನ್ನು ನಡೆಸಿಕೊಳ್ಳುವ ರೀತಿ ನೋಡಿದರೆ ತುಂಬ ಕ್ರೂರಿಗಳು, ನಿರ್ದಯಿಗಳು ಎಂದೆನಿಸುತ್ತಿತ್ತು. ಅವರೊಡನೆ ಅದೂ ಕಾಡು ತಿರುಗಿ ಶಿಕಾರಿಯಲ್ಲಿ ಸಹಾಯ ಮಾಡಿದರೂ ಅದರ ಬಗ್ಗೆ ಕೊಂಚವಾದರೂ ಕರುಣೆ, ಕೃತಜ್ಞತೆ ತೋರಿಸುವುದಿಲ್ಲವಲ್ಲ ಎಂದು ವ್ಯಸನವಾಗುತ್ತಿತ್ತು. ಆದರೆ ಈಗನ್ನಿಸುತ್ತೆ ಅವರು ನಾಯಿಗೆ ನಮ್ಮಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸುತ್ತಿರಲಿಲ್ಲ ಎಂದು. ನಾಯಿಯನ್ನು ನಾಯಿಯಂತೆಯೂ, ಮನುಷ್ಯರನ್ನು ಮನುಷ್ಯರಂತೆಯೂ, ಪ್ರಾಣಿಗಳನ್ನು ಪ್ರಾಣಿಗಳಂತೆಯೂ ನೋಡುತ್ತಿದ್ದರಷ್ಟೆ. ನಾಯಿಗೆ ನಾವು ಮಾಡುವಂತೆ ಮಾನವೀಯ ವ್ಯಕ್ತಿತ್ವವನ್ನು ಆರೋಪಿಸಿ ನಮ್ಮಂತೆಯೇ ಅದು ಎಂದು ನೋಡುವುದರಿಂದ ಅದಕ್ಕೆ ಸಂತೋಷವಾಗಲಿ ಪ್ರಯೋಜನವಾಗಲಿ ಉಂಟೆ ಎಂದು ನನಗೆ ಅನುಮಾನ. ಆ ನಾಯಿಯು ಅನೇಕ ವೇಳೆ ಶಿಕಾರಿಯಲ್ಲಿ ಹೊಡೆದ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಹೊತ್ತುಕೊಂಡು ಕಾಡೊಳಗೆ ಓಡಿಬಿಡುತ್ತಿತ್ತು. ಅದನ್ನು ಕಸಿದುಕೊಳ್ಳಲು ಮಾಸ್ತಿ ಅದನ್ನು ಬೆನ್ನಟ್ಟಿದರೆ ಅದು ಓಡೋಡುತ್ತಲೇ ಅದನ್ನು ನುಂಗಿಬಿಡುತ್ತಿತ್ತು. ಆದರೂ ಅವರಿಗೂ ಅವರ ನಾಯಿಗೂ ಇದ್ದ ನಂಟು ಯಾವ ಥರದ್ದೋ ಗೊತ್ತಿಲ್ಲ. ಯಾವಾಗಲೂ ಅವರ ಬಿಡಾರದ ಎದುರು ಸುರುಳಿ ಸುತ್ತಿಕೊಂಡು ನಿದ್ದೆ ಮಾಡುತ್ತಾ ಯಾರು ಹೊಸಬರು ಮುಖ ಹಾಕಿದರೂ ಬೊಗಳಿ ಗಲಾಟೆ ಮಾಡುತ್ತಿತ್ತು. ಅವರು ಕಾಡು ತಿರುಗಲು ಹೊರಟರೆಂದರೆ ಇದು ಅವರೊಡನೆ ಹೊರಡುತ್ತಿತ್ತು. ಬೈರನಿಗೆ ಮಾಸ್ತಿಗಿಂತ ಕೊಂಚ ಹೆಚ್ಚು ನಾಗರಿಕ ಪ್ರಪಂಚದ ಪರಿಚಯ ಇದ್ದಾಗಿತ್ತು. ಅವನು ಪಟಾಸು ಮದ್ದು ಮತ್ತು ದಡಾಕಿ ಮದ್ದು ತಂದು ನಾಡು ಬಾಂಬುಗಳಂಥ ಸಿಡಿಮದ್ದಿನ ಉಂಡೆಗಳನ್ನು ಮಾಡುತ್ತಿದ್ದ. ಬೆಣಚು ಕಲ್ಲುಗಳನ್ನು ತುಂಬಿ ಅವನು ಮಾಡುತ್ತಿದ್ದ ಉಂಡೆಗಳನ್ನು ಅಮುಕಿದರೆ ಸಾಕು ಅವು ದಡೀರೆಂದು ಸಿಡಿಯುತ್ತಿದ್ದವು. ಅವನ್ನು ಮಂಗನ ಕರುಳಿನಲ್ಲೋ ಅಥವಾ ದುರ್ನಾತ ಹೊಡೆಯುವ ಚರ್ಮದಲ್ಲೋ ಸುತ್ತಿಟ್ಟರೆ ಕಾಡು ಹಂದಿಗಳು ಅದನ್ನು ದವಡೆಯಲ್ಲಿ ಹಾಕಿದಾಗ ಸಿಡಿದು ಅವು ಸತ್ತು ಬೀಳುತ್ತಿದ್ದವು. ಬೈರ ಏನೋ ಉಂಡೆ ಮಾಡಿದ್ದಾನೆ, ಅದರಲ್ಲಿ ಕಾಡಂದಿ ಬೀಳ್ತದಂತೆ ಎಂದು ಇತರ ತೋಟದ ಆಳುಗಳು ಮಾತಾಡುವುದನ್ನು ಕೇಳಿದ್ದೆ. ಆದರೆ ನಾನು ಅವನ ಉಂಡೆಯನ್ನಾಗಲಿ ಅದನ್ನು ಅಗಿದು ಸತ್ತ ಹಂದಿಯನ್ನಾಗಲಿ ನೋಡಿರಲಿಲ್ಲ. ಅವರ ಬಳಿ ಇಂಥವು ಲಕ್ಷಾಂತರ ಶಿಕಾರಿ ವರ್ಷಗಳಿದ್ದುದರಿಂದ ಅವುಗಳಲ್ಲಿ ಯಾವುದನ್ನು ಅಂತ ನಾನು ಕೇಳಲಿ. ಆದರೆ ಒಮ್ಮೆ ನಾನು ಮೈಸೂರಿಗೆ ಹೋಗಿದ್ದಾಗ ರಾತ್ರಿ ಭೂತನಕಾಡು ತೋಟದಲ್ಲಿ ಡಮಾರ್ ಎಂದು ಸದ್ದಾಯಿತು. ಹಂದಿ ಬಿತ್ತು ಎಂದುಕೊಂಡ ಬೈರ ಮಾಸ್ತಿ ಇಬ್ಬರು ಟಾರ್ಚ್ ಕೇಳಲು ಮನೆಗೆ ಬಂದರು. ಸರಿ, ಸುದ್ದಿ ಎಲ್ಲರಿಗೂ ಗೊತ್ತಾಯಿತು. ಎಲ್ಲ ಗುಂಪು ಕೂಡಿ ತೋಟಕ್ಕೆ ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಬೈರ ಉಂಡೆ ಇಟ್ಟ ಜಾಗದಲ್ಲಿ ದೊಡ್ಡ ಹಂದಿಯೊಂದು ಕುಳಿತಿದೆ. ಇನ್ನೂ ಕಣ್ಣು ಮುಟುಕಿಸುತ್ತಿದ್ದ ಅದನ್ನು ನೋಡಿ ಯಾರಿಗೂ ಅದರ ಹತ್ತಿರ ಹೋಗಲು ಧೈರ್ಯ ಬರಲಿಲ್ಲ. ಬೈರ ಹೇಳಿದ, ನಾಳೆ ಬೆಳಗಾಗೋದ್ರೊಳಗೆ ಅದು ಪೈಸಲಾಗೋಗ್ತದೆ ಬನ್ನಿ ಎಂದು. ಅವನ ಆಶ್ವಾಸನೆಯಿಂದ ಸಮಾಧಾನಗೊಂಡ ಎಲ್ಲರೂ ಹಿಂದಿರುಗಿದರು. ಹೋದ ಗುಂಪೆಲ್ಲ ಇನ್ನೂ ಅವರವರ ಮನೆ ಕದ ದಾಟಿಲ್ಲ. ಅಷ್ಟರೊಳಗೆ ಢಮಾರ್ ಎಂದು ಇನ್ನೊಂದು ಸದ್ದು, ಈ ಸಾರಿ ಬೇರೆ ದಿಕ್ಕಿನಿಂದ. ಮತ್ತೆ ಅತ್ತ ಕಡೆಗೆ ಎಲ್ಲರೂ ಹೋದರು. ಅಲ್ಲೂ ಇನ್ನೊಂದು ದೊಡ್ಡ ಹಂದಿ ಏನೂ ಆಗದೆ ಪಿಳಿ ಕಣ್ಣು ಬಿಡುತ್ತಾ ಕುಳಿತಿತ್ತು. ಸರಿ, ಇದು ಬೆಳಗ್ಗೆ ಸತ್ತಿರುತ್ತೆ ಎಂದುಕೊಂಡು ಎಲ್ಲ ಹಿಂದಿರುಗಿದರು. ಎರಡೂ ಭಾರಿ ಹಂದಿಗಳು. ತೋಟದಲ್ಲಿ ರಾತ್ರಿ ಯಾರಿಗೂ ನಿದ್ದೆ ಬಂದಿಲ್ಲ. ಕೆಲವರಂತೂ ಹಂದಿ ಸಾರಿಗೆ ಕಾರ ಸಹ ಕಡಿದಿದ್ದಾರೆ. ಆದರೆ ಬೆಳಗ್ಗೆ ಹೋಗಿ ನೋಡಿದರೆ ಹಂದಿ ಸತ್ತು ಬೀಳುವುದರ ಬದಲು ದವಡೆಗಾದ ಆಸ್ಫೋಟನೆಯ ಗಾಯವನ್ನು ಹೇಗೋ ಸುಧಾರಿಸಿಕೊಂಡು ತೆವಳಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಕಾಡಿಗೆ ಪರಾರಿಯಾಗಿದ್ದವು. ತುಂಬ ದೂರದವರೆಗೂ ಬೈರನು ಮಾಸ್ತಿಯು ಅವುಗಳ ಹೆಜ್ಜೆ ಮೆಟ್ಟು ನೋಡಿಕೊಂಡು ಸಾಯಂಕಾಲದವರೆಗೂ ಹುಡುಕಾಡಿದರಂತೆ. ಆದರೆ ಅವು ಅವರಿಗೆ ಸಿಕ್ಕಲಿಲ್ಲ. ನಾನು ಹಿಂದಿರುಗುವ ವೇಳೆಗೆ ಇದೊಂದು ರೋಮಾಂಚಕ ವಾರ್ತೆಯಾಗಿದೆ. ಎಷ್ಟು ಸುಲಭದಲ್ಲಿ ಸಿಕ್ಕ 2 ದೊಡ್ಡ ಹಂದಿಗಳು ತಪ್ಪಿ ಹೋದವು ಎಂದು ದಾರಿಯಲ್ಲಿ ಎದುರಾದವರೆಲ್ಲ ಹೊಟ್ಟೆ ಉರಿದುಕೊಳ್ಳುತ್ತಾ ನನಗೆ ವರದಿ ಮಾಡುವವರೇ. ಎಂಥ ಮಾಲ್ ಕಳೆದೋಯ್ತು, ನೀವಿದ್ದಿದ್ರೆ ಅವೆರಡಕ್ಕೂ ಒಂದೊಂದು ಗುಂಡು ಹಾಡಿಸಿ ಉಡಾಯಿಸ್ಬಿಡ್ಬೋದಿತ್ತು ಎಂದು ಬೈರ ನನ್ನ ಬಳಿ ಕೈ ಹಿಸುಕಿಕೊಳ್ಳುತ್ತಾ ಹೇಳಿದ. ಸಾಲದ್ದಕ್ಕೆ ಅವೆರಡು ಹಂದಿಗಳು ಬೇರೆ ಯಾರದೋ ತೋಟದಲ್ಲಿ ಸತ್ತು ಬಿದ್ದಿದ್ದವಂತೆ ಎಂದು ಮಾರನೇ ದಿನ ಗಾಯದ ಮೇಲೆ ಬರೆ ಎಳೆದಂತೆ ವಾರ್ತೆ ಬಂತು. ಇದೆಲ್ಲ ಆದ 1 ವಾರದ ತರುವಾಯು ಬೈರ ಉಂಡೆ ಇಡಲು ಹೊರಟಿದ್ದವ ಸಂಜೆ ತೋಟದಲ್ಲಿ ನನಗೆ ಎದುರಾದ.
ಅವನ ಬಳಿ ಇನ್ನೊಂದೇ ಉಂಡೆ ಉಳಿದಿತ್ತು. ಹಂದಿ ಖಾತರಿಯಾಗಿ ಓಡಾಡುವ ಜಾಗ ಒಂದನ್ನು ನೋಡಿ ಅಲ್ಲಿ ಉಂಡೆ ಇಟ್ಟು ಬರಲು ಹೊರಟಿದ್ದ. ಅವನೊಡನೆ ನಾನು ಹೊರಟೆ. ಕೋವಿ ಹಿಡಿದ ನನ್ನನ್ನು ನೋಡಿ ಶಿಕಾರಿಗೆ ಹೊರಟರೆಂದೇ ತಿಳಿದ ಬೈರನ ನಾಯಿ ರಾಮ ಚಕ್ರಾಕಾರವಾಗಿ ಬಾಲ ತಿರುಗಿಸುತ್ತಾ ಬೂದಿಗುಡ್ಡೆಯ ಹೊಂಡದಿಂದ ಮೇಲೆದ್ದು ಬಂತು. ಬೈರ ಜೋರು ಮಾಡಿ ಅದನ್ನು ಹಿಂದಕ್ಕೆ ಕಳಿಸಿದ. ಬೈರನ ಜೊತೆ ಕಂಪನಿ ಕೊಡುವುದು ಅಸಾಧ್ಯವಾಗಿತ್ತು. ಉಂಡೆಗೆ ಸುತ್ತಿದ್ದ ಕೊಳೆತ ಕರುಳಿನ ದುರ್ವಾಸನೆ ಹೊಟ್ಟೆ ತೊಳೆಸುವಂತೆ ಅವನಿಂದ ಹೊಮ್ಮುತ್ತಿತ್ತು. ಭೂತನ ಕಾಡು ಗುಡ್ಡ ಹತ್ತಿ ಅದರ ನೆತ್ತಿಯಲ್ಲಿದ್ದ ಕೋಡುಗಲ್ಲಿನ ಬಳಿಗೆ ಬರುವ ವೇಳೆಗಾಗಲೇ ಅವನ ಉಂಡೆಯ ದುರ್ನಾತ ನನಗೆ ಅಸಹನೀಯವಾಗಿತ್ತು. ನನ್ನ ಕಿವಿ ಕಣ್ಣುಗಳೆಲ್ಲ ಮಂದವಾಗುವಂತೆ ಉಂಡೆಯ ವಾಸನೆ ನನ್ನ ಇಂದ್ರಿಯಗಳ ಮೇಲೆ ಉಗ್ರ ದಾಳಿ ಆರಂಭಿಸಿತ್ತು. ನನ್ನನ್ನು ಬಂಡಿಯ ಬಳಿಯಲ್ಲೇ ನಿಲ್ಲಲು ಬೈರ ಹೇಳಿದ. ಯಾಕೋ, ಅಕಸ್ಮಾತ್ ಹಂದಿ ಬಿದ್ದರೆ ನಾನೇನು ಕತ್ಕೊಂಡು ಹೋಗ್ತೀನ ಎಂದು ಕೇಳಿದೆ. ಹಾಗಲ್ಲ, ಅದು ಮುಷ್ಟ ಎಂದ. ಅವನು ಡಿಕ್ಷನರಿಯಲ್ಲಿ ಮುಷ್ಟ ಎಂದರೆ ಏನರ್ಥವೋ ಯಾರಿಗೆ ಗೊತ್ತು. ಅವನಿಂದ ಹೊಮ್ಮುತ್ತಿದ್ದ ದುರ್ವಾಸನೆಯ ಪರಿವೇಶದಿಂದ ಪಾರಾದರೆ ಸಾಕೆಂದು ಆ ಪದದ ಅರ್ಥ ಕೇಳದೆ ಸಂತೋಷದಿಂದಲೇ ಆಯ್ತೆಂದು ಸಮ್ಮತಿಸಿದೆ. ಅವನು ಮುಂದೆ ಹೋದ. ಅವನು ಮುಂದೆ ತುಂಬ ದೂರ ಹೋಗಿರಬೇಕು. ಎಷ್ಟು ಹೊತ್ತುಕಾದರೂ ಅವನು ಬರಲೇ ಇಲ್ಲ. ಸಂಜೆಯಾಗುತ್ತಾ ಇತ್ತು. ಮುಳುಗುವ ಸೂರ್ಯನಿಗೆ ಅಡ್ಡಾಗುತ್ತಿದ್ದ ದೂರದ ಬೆಟ್ಟಗಳ ಕಾಡಿನ ನೆರಳು ಕವಿಯಲಿರುವ ಕತ್ತಲೆಗೆ ಮುನ್ನುಡಿ ಎನ್ನುವಂತೆ ಕಣಿವೆ ಕಾಡುಗಳನ್ನೆಲ್ಲ ಆವರಿಸುತ್ತಿತ್ತು. ಕಾಜಾಣ ಹಕ್ಕಿಗಳು ಸಮೀಪದಲ್ಲೇ ಯಥೇಚ್ಛವಾಗಿ ಬೆಳೆದಿದ್ದ ವಾಟೆ ಬಿದಿರ ಮೇಲೆ ಕುಳಿತುಕೊಂಡು ಸಿಳ್ಳಿನ ರಾಗಪಾಲನೆ ಆರಂಭಿಸಿದ್ದವು. ಕುಟುರಗಳು ಸರ್ವಾಂತರ್ಯಾಮಿಗಳಂತೆ ಎಲ್ಲ ಮರಗಳಿಂದಲೂ ಟ್ರೋ ಕುಟ್ರ್ ಎಂದು ಛಂದೋಬದ್ಧವಾಗಿ ಕೂಗತೊಡಗಿದ್ದವು. ದೂರದ ಕಣಿವೆಯಲ್ಲಿ ತುಮ್ಮಿಕ್ಕುತ್ತಿದ್ದ ಜಲಪಾತದ ಸದ್ದು ಗಾಳಿ ನನ್ನ ಕಡೆಗೆ ಬೀಸಿದಾಗ ಕೇಳಿಸುತ್ತಿತ್ತು. ಕಾಡು ಕೋಳಿಗಳು ಕಾಡೊಳಗೆ ಪಟ್ಪಟ್ಟೆಂದು ಗಟ್ಟಿ ಸದ್ದು ಮಾಡುತ್ತಾ ಮರಗಳ ಮೇಲೆ ಹಾರಿ ಕುಳಿತು ಕೂಗಿದವು. ಈವರೆಗೂ ಅವನ ಉಂಡೆಯ ಉಸಿರು ಕಟ್ಟಿಸುವ ದರಿದ್ರ ವಾಸನೆಯಲ್ಲಿ ಮುಳುಗಿ ಹೋಗಿದ್ದ ನನ್ನ ಯಾವ ಇಂದ್ರಿಯಗಳಿಗೂ ಇದು ಗಮನಕ್ಕೆ ಬಂದಿರಲಿಲ್ಲ. ಬೈರ ಬರಲಿಲ್ಲ. ಕಾಡಿನ ಸೊಳ್ಳೆಗಳು ನನ್ನ ಇರುವನ್ನು ಪತ್ತೆ ಮಾಡಿಕೊಂಡು ಕುಯ್ಗುಡುತ್ತಾ ಒಂದೊಂದಾಗಿ ನನ್ನ ಕೈಕಾಲುಗಳಿಗೆ ಕಚ್ಚತೊಡಗಿದವು. ಕೆಲವಂತೂ ಅಂಗಿಯ ಮೇಲಿಂದಲೇ ಚರ್ಮಕ್ಕೆ ಇಂಜೆಕ್ಷನ್ ಕೊಟ್ಟವು. ಇನ್ನೂ ತಡ ಮಾಡುತ್ತಿರುವ ಬೈರನ ಮೇಲೆ ನನ್ನ ಅಸಮಾಧಾನ ಹೆಚ್ಚುತ್ತಾ ಹೋಯಿತು. ನಾನು ಬೈರನನ್ನು ಗಟ್ಟಿಯಾಗಿ ಕೂಗಿ ಕರೆಯಲು ಯೋಚಿಸಿದ್ದೆ. ಅಷ್ಟರಲ್ಲಿ ಗಿರಿಕಾನನಗಳೆಲ್ಲ ನಡುಗುವಂತೆ ಡಮಾರೆಂದು ಆಸ್ಫೋಟನೆಯ ಸದ್ದು ಮೊಳಗಿ ದೂರದ ಕಣಿವೆಗಳಿಂದ ಅನುಕರಣಿತವಾಯಿತು. ನಾನು ಕುಳಿತಲ್ಲೇ ಬೆಚ್ಚಿಬಿದ್ದೆ. ನನಗೆ ಮುಂದೇನು ಮಾಡುವುದೆಂದು ತೋರಲಿಲ್ಲ. ಕ್ಷಣಾರ್ಧದಲ್ಲಿ ನೂರಾರು ಭಯಂಕರ ಕಲ್ಪನೆಗಳು ನನ್ನ ತಲೆಯೊಳಗೆ ಹಾದು ಹೋದವು. ಬೈರ ಇಟ್ಟ ಉಂಡೆಯನ್ನು ಇಷ್ಟು ಬೇಗ ಕಾಡು ಹಂದಿ ಬಂದು ಅಗಿಯಲು ಸಾಧ್ಯವೇ ಇರಲಿಲ್ಲ. ಹಾಗಾದರೆ ಉಂಡೆ ಮಾಡುವಾಗ ಅದು ಬೈರನ ಕೈಯಲ್ಲೇ ಆಸ್ಫೋಟಿಸಿತ್ತೆ. ಇಡುತ್ತಾ ಇವನು ಅದನ್ನು ಎತ್ತಿ ಹಾಕಿರಬೇಕು, ಅಥವಾ ಇಟ್ಟ ಜಾಗ ಮರೆತು ಹಿಂದಿರುಗುತ್ತಾ ಅದನ್ನು ಕಾಲಲ್ಲಿ ತುಳಿದಿರಬೇಕು. ಒಟ್ಟಿನಲ್ಲಿ ಭಯಂಕರ ಅನಾಹುತವೊಂದು ಖಂಡಿತ ಸಂಭವಿಸಿದೆ. ಇವನ್ ಮನೆ ಹಾಳಾಗ ನಾನು ಯಾಕಾದರೂ ಈ ಅವಿವೇಕಿ ಜೊತೆ ಬಂದನೋ. ಈಗ ಮುಂದೇನು ಮಾಡೋದು? ಅವನಿಗೆ ಪ್ರಾಣಾಂತಿಕ ಗಾಯವಾಗಿ ಕೈಯೋ ಕಾಲೋ ತುಂಡಾಗಿದ್ರೆ ಯಾವ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗೋದು? ಶಿಕಾರಿಯಲ್ಲಿ ಸಂಭವಿಸಿದ ಆಕಸ್ಮಿಕ ಎಂದ ಕೂಡಲೇ ಯಾವ ಡಾಕ್ಟರು ಇಲಾಜು ಮಾಡಲು ಸಮ್ಮತಿಸುವುದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಒಯ್ಯುವುದಾದರೆ ಮೊದಲು ಪೊಲೀಸು ಕೇಸು ದಾಖಲಿಸಬೇಕು. ಆಮೇಲೆ ಸಾಕ್ಷ್ಯ ಹೇಳಲಿಕ್ಕೆ ಮತ್ತೊಂದಕ್ಕೆ ನಾನು ಕೋರ್ಟು ತಿರುಗಬೇಕು. ಮುಳುಗುತ್ತಿದ್ದ ಸೂರ್ಯನ ಹಳದಿ ಬೆಳಕಿನಲ್ಲಿ ಇದನ್ನೆಲ್ಲ ಯೋಚಿಸಿ ವಿಷಣ್ಣವಾದನಾಗಿ ನಾನು ಕುಳಿತೆ. ನನ್ನ ಶಕ್ತಿಯೆಲ್ಲ ಇಂಗಿ ಹೋದಂತೆ ಭಾಸವಾಗಿ ಬಂಡೆಯ ಆಚೆಗೆ ಇಣುಕಲು ಹೆದರಿಕೆಯಾಯಿತು. ನನ್ನ ಕಾಡು ತಿರುಗುವ ಚಾಳಿಗೆ ನನ್ನನ್ನೇ ನಾನು ಅಳೆದುಕೊಂಡೆ. ಗಾಯಗೊಂಡ ಬೈರನ ಆರ್ತನಾದ ಇನ್ನೇನು ಕೇಳಬಹುದೆಂದು ನಿಶ್ಶಬ್ದವಾಗಿ ಆಲಿಸಿದೆ. ಆದರೆ ಈ ಹಾಳು ಶನಿಯ ಸೊಲ್ಲೆ ಕೇಳಲಿಲ್ಲ. ಹಾಗಾದರೆ ಇವನು ಒಂದೇ ಹೊಡೆತಕ್ಕೆ ತುಟಿಕ್ ಪಿಟಿಕ್ ಎನ್ನದೆ ಪರಂಧಾಮಕ್ಕೆ ಹೋಗಿದ್ದಾನೆಂದು ತೀರ್ಮಾನಿಸಿ ಮುಂದೇನಾಯಿತೆಂದು ತಿಳಿಯಲು ಮೇಲೆದ್ದೆ. ನನ್ನ ಪಾಲಿಗೆ ಬೇರೆ ವಿಧಿಯೇ ಇರಲಿಲ್ಲ. ಬೈರ ಹೋದ ದಾರಿಯಲ್ಲಿ ಅವನನ್ನು ಕೂಗುತ್ತಾ ಮುಂದುವರಿದೆ. ಅವನು ಯಾವ ದಿಕ್ಕಿಗೆ ಹೋಗಿದ್ದಾನೆಂದು ನನಗೆ ಸರಿಯಾದ ಅಂದಾಜು ಇರಲಿಲ್ಲ. ಕೊಂಚ ದೂರದಲ್ಲಿ ಎಲ್ಲೋ ಕಾಡೊಳಗೆ ಬೈರ ಓಕೊಂಡು ಸದ್ದು ಕೇಳಿಸಿತು. ಅವನ ದನಿಯಲ್ಲಿ ಯಾವ ನರಳಾಟದ ಛಾಯೆಯೂ ಇರಲಿಲ್ಲ. ಅವನಿಗೇನೂ ಆಗಿಲ್ಲವೆಂದೆನಿಸಿ ನನಗೆ ಬೆಟ್ಟ ತಲೆಯ ಮೇಲಿಂದ ಇಳಿದಷ್ಟು ಸಮಾಧಾನ ಆಯಿತು. ಹಾಗಾದರೆ
ಉಂಡೆ ಸಿಡಿದಿದ್ದು ಯಾಕೆ? ಅವನು ಇಡುತ್ತಿದ್ದಂತೆಯೇ ಕಾಡು ಹಂದಿ ಅಗೆಯಿತೆ. ನನ್ನ ಗಾಬರಿಯೆಲ್ಲ ಮಾಯವಾಗಿ ಕುತೂಹಲ ಇಮ್ಮಡಿಸಿತು. ಏನಾಯ್ತೋ? ಉಂಡೆ ಸಿಡಿತಲ್ಲ ಎಂದು ಕೇಳುತ್ತಾ ಅವನ ಕೂಗಿದ ಜಾಗದತ್ತ ಧಾವಿಸಿದೆ. ಸೂರ್ಯನ ಬೆಳಕು ತುಂಬ ಮಸುಕಾಗತೊಡಗಿತ್ತು. ಬೈರ ನನ್ನ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದನ್ನು ನೋಡಿ ನನಗೆ ಸಂಶಯವೂ ಸುಳಿಯುತ್ತಿತ್ತು. ಅವನು ನಿಂತ ಜಾಗ ತಲುಪಿದಾಗ ಬೈರ ಪಕ್ಕನೆ ಬಾಯಿ ಬಿಡದೆ ನಿಂತಿದ್ದೇಕೆಂದು ಗೊತ್ತಾಯಿತು. ಬೈರನಿಗೆ ಏನೂ ಆಗಿರಲಿಲ್ಲ. ಆದರೆ ಅವನ ನಾಯಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿತ್ತು. ಅದು ಕೈಕಾಲುಗಳನ್ನು ಹೊಡೆದುಕೊಳ್ಳುತ್ತಿದ್ದ ರಭಸಕ್ಕೆ ಧೂಳೆದ್ದಿತ್ತು. ಆ ಸ್ಫೋಟನೆಯಲ್ಲಿ ಅದರ ಮೂತಿ ಕಣ್ಣಿನವರೆಗೂ ಒಡೆದು ಛಿದ್ರವಾಗಿ ಮುಸುಡಿ ಅರಳಿದ ದಾಸವಾಳದ ಹೂವಿನಂತೆ ಕಾಣುತ್ತಿತ್ತು. ಅದು ಬದುಕಲು ಸಾಧ್ಯವೇ ಇರಲಿಲ್ಲ. ಬೈರ ಉಂಡೆ ಇಟ್ಟು ಅರ್ಧ ದಾರಿ ಹಿಂದಕ್ಕೆ ಬಂದಿದ್ದನಂತೆ. ಅಷ್ಟರಲ್ಲಿ ಡಮಾರೆಂದು ಉಂಡೆ ಸಿಡಿದ ಸದ್ದು ಕೇಳಿ ನನ್ನಂತೆಯೇ ಗಾಬರಿಯಾಗಿ ಅವನು ಏನಾಯಿತೆಂದು ನೋಡಲು ಓಡಿದನಂತೆ. ನೋಡಿದರೆ ಅವನ ನಾಯಿಯೇ ಆಹುತಿಯಾಗಿದೆ. ನಮ್ಮ ಹಿಂದೆಯೇ ಹೊರಟಿದ್ದ ನಾಯಿಯನ್ನು ಬೈರ ಹಿಂದಕ್ಕೆ ಓಡಿಸಿದನೇ ಹೊರತು ಕಟ್ಟಿ ಹಾಕಲಿಲ್ಲ. ಬೈರನ ಉಂಡೆಯ ಸುವಾಸನೆ ಹಿಡಿದು ರಾಮ ಪೊದೆಗಳ ಮರೆಯಲ್ಲಿ ನಮಗೆ ಸುಳಿವು ಕೊಡದೆ ನಮ್ಮನ್ನು ಹಿಂಬಾಲಿಸಿತ್ತು. ಬೈರ ಉಂಡೆ ಇಟ್ಟ ಹಿಂದಿರುಗುವ ಕೂಡಲೇ ಸುಲಭದಲ್ಲಿ ತಿಂಡಿ ಸಿಕ್ಕಿತೆಂದು ಉಂಡೆಗೆ ಬಾಯಿ ಹಾಕಿತ್ತು. ಥೂ, ಇದ್ದುದು ಒಂದೇ ಉಂಡೆನೋ ಹಾಳ್ಮಾಡ್ತು ಎಂದು ಸಾಯುತ್ತಿದ್ದ ನಾಯಿಗೆ ಶಪಿಸಿದ ಬೈರ. ನಾಯಿಯ ದುಸ್ಥಿತಿಯನ್ನು ಕೊಂಚವೂ ಪರಿಗಣಿಸದೆ ಉಂಡೆ ಹಾಳಾಗಿದ್ದನೇ ಅವನು ಚಿಂತಿಸಿದ್ದು ಕಂಡು ನನಗೆ ಕೋಪ ಬಂತು. ಕೊನೆ ಪಕ್ಷ ನನ್ನೆದುರು ತೋರಿಸಿಕೊಳ್ಳಲಾದರೂ ಅವನು ಸಾಯುತ್ತಿದ್ದ ನಾಯಿ ಬಗ್ಗೆ ದುಃಖ ನಟಿಸಬಹುದೆಂದು ತಿಳಿದಿದ್ದೆ. ನಾಯಿ ಕೈಕಾಲು ಬಡಿಯುವುದನ್ನು ನಿಲ್ಲಿಸುತ್ತಾ ಬಂದಿತ್ತು. ಬೈರ ನನ್ನತ್ತ ತಿರುಗಿ ಹೋಗೋಣ ನಡೀರಿ ಎಂದ. ಅಲ್ವೋ, ಅದನ್ನು ಹೂತಾಕೋದಿಲ್ವೇನೋ ಎಂದು ಕೇಳಿದೆ. ಸತ್ತೋದ್ಮೇಲೆ ಅದಕ್ಕೇನು ಗೊತ್ತಾಗ್ತದೆ, ನಾಯೋ ನರಿಯೋ ತಿನ್ಕೊಂತದ್ ನಡೀರಿ ಎಂದ. ಹಿಂದಿರುಗುತ್ತಾ ದಾರಿಯಲ್ಲಿ ನಾಳಿಂದ 3 ದಿನ ರಜಾ ಸ್ವಾಮಿ ನಾನು ಎಂದ. ಯಾಕೋ ಎಂದೆ. ನನಗೆ ಸೂತ್ಕ. ಏನಾಯ್ತೋ ನಿಂಗೆ? ರಾಮ ಹೋದ್ನಲ್ಲ. ನಸುಗತ್ತಲಲ್ಲಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿದಂತೆ ಕಂಡಿತು. ಅದೇನು ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಸಂತಾಪ ಪಡಲು 3 ದಿನ ಸೂತಕ ಆಚರಿಸುತ್ತಿದ್ದಾನೋ ಅಥವಾ ಕೆಲಸಕ್ಕೆ ತಪ್ಪಿಸಿಕೊಳ್ಳಲು ನೆವ ಹೇಳುತ್ತಿದ್ದಾನೋ, ಇದ್ದ ಒಂದೇ ಉಂಡೆ ಹಾಳಾದುದಕ್ಕೆ ದುಃಖ ಪಡುತ್ತಿದ್ದಾನೋ ಅಥವಾ ರಾಮ ಸತ್ತಿದ್ದಕ್ಕೆ ನಿಜಕ್ಕೂ ಅವನಿಗೆ ದುಃಖವಾಗಿತ್ತೋ ಯಾರಿಗೆ ಗೊತ್ತು. ಆದುದರ ಆಧಾರದ ಮೇಲೆ ಆಲೋಚಿಸಿದರೆ ಹೇಗೆ ಯೋಚಿಸಿದರೂ ಅದೇ ಸರಿ ಅನ್ನುವಂತೆ ಕಾಣುತ್ತದೆ. ಬೈರ, ಮಾಸ್ತಿ ಇವರೆಲ್ಲ ಒಳ್ಳೆಯವರೋ ಕೆಟ್ಟವರೋ ತೀರ್ಮಾನಿಸುವ ಜವಾಬ್ದಾರಿ ಬಿಟ್ಟು ಬರೀ ನಡೆದುದನ್ನಷ್ಟೇ ಹೇಳುವುದು ಒಳ್ಳೆಯದು.